ಆ ಒಂದು ಶಾಲೆ ನುರಿತ ಶಿಕ್ಷಕರಿಂದ ವಿಶಿಷ್ಟ ಬೋಧನೆಯೊಂದಿಗೆ ತನ್ನ ಹಿರಿಮೆಯನ್ನು ಇಮ್ಮಡಿಗೊಳಿಸಿಕೊಳ್ಳುತ್ತಿದೆ. ಎಸ್, ಅಫ್ಕೋರ್ಸ್, ದಾಸರಳ್ಳಿ ಕ್ಷೇತ್ರದ ಮನೆ ಮಾತಾಗಿರುವ ಆಚಾರ್ಯ ಗುರುಕುಲ ವಿದ್ಯಾಸಂಸ್ಥೆಯ ಅಂಗಸಂಸ್ಥೆಯಾಗಿ ಜನ್ ಇನ್ಸ್ಪೈರ್ ಪ್ರೀ ಸ್ಕೂಲ್ ಇಂದು ಲೋಕಾರ್ಪಣೆಗೊಂಡಿತು. ಯಲಹಂಕ ವಿಧಾನಸಭಾ ಕ್ಷೇತ್ರದ ತೋಟದ ಗುಡ್ಡದ ಹಳ್ಳಿಯಲ್ಲಿ ಉತ್ತಮ ವ್ಯವಸ್ಥೆ ಹಾಗೂ ನುರಿತ ಶಿಕ್ಷಕರನ್ನೊಳಗೊಂಡ ಜನ್ ಇನ್ಸ್ಪೈರ್ ಪ್ರೀ ಸ್ಕೂಲ್ ಲೋಕಾರ್ಪಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಮುನಿರಾಜುರವರ ಧರ್ಮಪತ್ನಿಯಾದ ಸುಜಾತ ಮುನಿರಾಜುರವರು ಆಗಮಿಸಿ ಶಾಲೆಯನ್ನು ಉದ್ಘಾಟಿಸಿದರು. ಉಪಸ್ಥಿತಿಯಲ್ಲಿ ಆಚಾರ್ಯ ಗುರುಕುಲ ವಿದ್ಯಾ ಕೇಂದ್ರದ ಸಂಸ್ಥಾಪಕರಾದ ಶ್ರೀ ವೆಂಕಟೇಶ್ ಮೂರ್ತಿರವರು ಸೇರಿದಂತೆ ಆಡಳಿತ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮ ಯಶಸ್ಸಿಗೆ ಕಾರಣೀಭೂತರಾದರು. ಮಾಡ್ತಾರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ. ಅಲ್ಲಿ ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ಮತ್ತೆ ಸ್ಕಿಲ್ಸ್ ಕೂಡ ಕಲಿಸ್ಕೊಡ್ತಾರೆ. ಲೈಕ್ ರಂಗೋಲಿ ಕಾಂಪಿಟೇಷನ್ ಇರ್ಬೋದು, ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಇರ್ಬೋದು, ಎಲ್ಲ ಥರದ ಕಾಂಪಿಟೇಷನ್ ಇಲ್ಲಿರುತ್ತೆ. ಆಮೇಲೆ ಪ್ರೀ ನರ್ಸರಿ ಅಕ್ಷರಾಭ್ಯಾಸದಿಂದ 10th ಅಡಾಪ್ಟೇಷನ್ ಪ್ರೋಗ್ರಾಮ್ ಗಂಟ ಇಲ್ಲೆಲ್ಲ ಥರ ಪ್ರೋಗ್ರಾಮ್ಸು ಮಾಡ್ತಾರೆ. ಆಮೇಲೆ ಐ ಆಮ್ ಸೋ ಪ್ರೌಡ್ ಆಫ್ ಸ್ಟೂಡೆಂಟ್ ಆಫ್ ಆಚಾರ್ಯ ಗುರುಕುಲ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಅವರ್ President Acharya sir and Headmaster Uday Kumar sir for giving the beautiful opportunity for us, and I also thank my parents. ಇವರು ಇವತ್ತು ಈ ಒಂದು ಸಮಾರಂಭಕ್ಕೆ ನಮ್ಮ 100 ಪುಟದ ಪುಸ್ತಕ, ಈ ಪುಟ್ಟ ಮಕ್ಕಳು, ಮೊದಲ ಪುಸ್ತಕದ ಮೊದಲನೇ ಪಟ್ಟಿ ಮೊದಲನೇ ಪೇಜ್ ಈ ಪುಟ್ಟ ಮಕ್ಕಳು, ಇದಕ್ಕೆ ಸ್ಫೂರ್ತಿಯಾದಂತಹ ನಮ್ಮೆಲ್ಲ ಪ್ಯಾರೆಂಟ್ಸು, ತಾತ ಅಜ್ಜಿ ಇರ್ತಾರೆ, ತಾಯಿ ತಂದೆ ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ನೀವೆಲ್ಲ ಸ್ಫೂರ್ತಿಯಾಗಿ ಇವತ್ತು ಈ ಒಂದು ಹೊಸ ಸ್ಕೂಲ್ ಆದಂತಹ ಜನ್ ಇನ್ಸ್ಪೈರ್ಡ್ ಪ್ರೀ ಸ್ಕೂಲ್ಗೆ ಪ್ರೋತ್ಸಾಹವಾಗಿ ನಿಮಗೆಲ್ಲ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ನಿಮ್ಮ ಮಕ್ಕಳನ್ನು ಇಲ್ಲಿ ಬಂದಂಥ ಈ ತಿಳ್ಕೊಬೇಕಂತಂದರೆ ಶಿಕ್ಷಣ ಅನ್ನತಕ್ಕಂಥ ಒಂದು ಕ್ಷೇತ್ರ ಒಂದು ಓಷನ್ ಇದ್ದಂಗೆ, ಅಂದರೆ ಒಂದು ಸಾಗರ ಇದ್ದಂಗೆ. ಅದರಲ್ಲಿ ಇವತ್ತು ನಾವು ಒಂದು ಸಣ್ಣ ಗ್ಲಾಸ್ ನಾವು ಕಲ್ತ್ಕೋಬೋದು ಅಷ್ಟೇ. ಯಾಕೆಂದರೆ ದೊಡ್ಡ ಸಾಗರದಲ್ಲಿ ನಾವು ಎಷ್ಟು ತೊಗೊಂಡೋಗ್ತೀವೋ ಅದು ಮುಖ್ಯ. ನೀವು ಒಂದು ದೊಡ್ಡ ಬಿಂದಿಗೆ ತೊಗೊಂಬಂದಿದ್ರೆ ಅಷ್ಟು ತೊಗೊಂಡೋಗ್ತೀರಾ, ನೀವು ದೊಡ್ಡ ಒಂದು ಬಕೆಟ್ ತಂದಿದ್ರೆ ಅಷ್ಟು ತೊಗೊಂಡೋಗ್ತೀರಾ, ಒಂದು ಸಣ್ಣ ಮಿಳ್ಳೆ ತಂದಿದ್ರೆ ಅಷ್ಟು ತೊಗೊಂಡೋಗ್ತೀವಿ. ಹಾಗಾಗಿ ಶಿಕ್ಷಣ ಅನ್ನೋದು ದೊಡ್ಡ ಕ್ಷೇತ್ರ. ಅದು ಒಂದು ದಿವಸದಲ್ಲಿ ಕಲಿಯುವಂಥದ್ದಲ್ಲ ಅದು. ಯಾಕೆಂದರೆ ನಾನು 45 ವರ್ಷದಿಂದ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ನಾನು ಏನಾದರೂ ಕಲ್ತಿದ್ದೀನಿ ಅಂತಂದರೆ ಒಂದು ನೆಲ್ಲು ಮನೆ ಇರುತ್ತಲ್ಲ, ಎಳ್ಳು ಮನೆ ಇರುತ್ತಲ್ಲ, ಅಷ್ಟು ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಶಿಕ್ಷಣ ಅನ್ನೋದು ಯಾವಾಗಲೂ ಕಲಿತಾನೆ ಇರಬೇಕು. ಹಾಗಾಗಿ ನೀವೆಲ್ಲ ಈ ಜನ್ ಇನ್ಸ್ಪೈರ್ ಸ್ಕೂಲ್ಗೆ ಒಂದು ಆಂಬಿಷನ್ಸ್ ಇಟ್ಕೊಂಬಂದಿದ್ದೀವಿ, ನೀವೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಡು ಈ ಸ್ಕೂಲ್ಗೆ ಅಡ್ಮಿಷನ್ಸ್ ಮಾಡಿಸಿದ್ದೀರಾ. ಸೊ ನಮ್ಮದು ಮೇನ್ ಸ್ಕೂಲ್ ಬಂದ್ಬಿಟ್ಟು ಆಚಾರ್ಯ ಗುರುಕುಲ ವಿದ್ಯಾಕೇಂದ್ರ, ಬಾಗಲಗುಂಟೆ 9th ಕ್ರಾಸಲ್ಲಿ ಲೊಕೇಟ್ ಆಗಿದೆ. ಇನ್ನೊಂದು ಸ್ಕೂಲು ಜನ್ ಇನ್ಸ್ಪೈರ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಅಂದ್ರಳ್ಳಿ ಮೇನ್ ರೋಡಲ್ಲಿ ಇನ್ಸ್ಟಾಲ್ ಆಗಿದೆ. ಸೊ ಇದೆರಡು ಮೇಯ್ನ್ ದೊಡ್ಡ ಸ್ಕೂಲು. ಅದಕ್ಕೆ ಇವೆಲ್ಲ ಅದರ ಮಕ್ಕಳು ಅಂದರೆ ಸಣ್ಣ ಮಕ್ಕಳು. ನೀವೆಲ್ಲ LKG UKG ಮಕ್ಕಳು ಬರ್ಬೇಕಂದ್ರೆ 3 ವರ್ಷ 2.25 ವರ್ಷ 3 ವರ್ಷಕ್ಕೆ ಕರ್ಕೊಂಬರ್ತೀರಾ. ಆ ಮಕ್ಕಳಿಗೆ ಟ್ರಾವೆಲ್ ಈ ಯೋಚನೆ ಹೆಂಗೆ ಬಂತು ಅಂತಂದರೆ, ಮನೆ ಬಾಗಿಲಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ, ಅಂದರೆ ನಿಮ್ಮ ಡೋರ್ ಸ್ಟೆಪ್ಗೆ ಒಂದು ಎಜುಕೇಷನ್ ತರಬೇಕು ಅಂತ. ಡೋರ್ ಸ್ಟೆಪ್ಗೆ ತರಬೇಕು ಅಂತಂದಾಗ ಯೋಚನೆ ಬಂದಂಥದ್ದು, ನಮ್ಮಲ್ಲಿ ಯಾರು ಶಿಕ್ಷಣ ಟೀಚರ್ಸ್ ಇರ್ತಾರಲ್ಲ, ಅವರು ಯಾರಲ್ಲಿ ಒಳ್ಳೆ ಪರ್ಫಾರ್ಮ್ ಇರುತ್ತೆ, ಯಾರು ನಿಜವಾಗ್ಲೂ ಶಿಕ್ಷಣದ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಇರುತ್ತೆ, ಅವರನ್ನು ಗುರುತಿಸಿ ಪ್ರಾಂಶುಪಾಲರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಬೇಕಾಗಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ಸುಷ್ಮಾ ಹರೀಶ್ ಮಾತಾಜಿಯವರಲ್ಲಿ ಕೇಳಿಕೊಳ್ಳುತ್ತೇನೆ.
ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.